ಗೊತ್ತಾಗೋದಿಲ್ಲ ಹೌದಲ್ಲ ಅಚ್ಚು? ಹೌದು. ಒಂದ್ ವೇಳೆ ನಾವು ರಾತ್ರಿಯಲ್ಲೇ ದೊಡ್ಡವರಾಗ್ಬಿಟ್ರೆ? ಹಾಗಲ್ಲ ಆಗೋದಿಕ್ಕೆ ಚಾನ್ಸೇ ಇಲ್ಲ ಅಚ್ಚು. ಹಂಗಂತ ಹೇಳ್ತೀಯಾ? ಸರಿ. ಅಚ್ಚು, ನಾಳೆ ನಾವು ದೊಡ್ಡವರಾದ್ಮೇಲೆ ಏನ್ ಮಾಡೋಣ? ಏನ್ ಮಾಡೋದು? ಯಾವಾಗಿನಂತೆ ನಾವು ಏನ್ ಕೆಲಸ ಮಾಡ್ತೀವೋ ಅದನ್ನೇ ಮಾಡೋದು. ನನ್ಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಾಳೆ ನಾವು ದೊಡ್ಡವರಾದ್ಮೇಲೆ ನಮ್ಮ ಪಪ್ಪನ ಹತ್ರ ಹೇಳಿ ನಾನು ಅಂಗಡಿಗೆ ಹೋಗಿ ನಾಳೆ ಸ್ಕೂಲಿಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ಬರ್ತೀನಿ. ಅಚ್ಚು, ನೀನೊಂದು ವಿಷಯ ಮರ್ತ್ಬಿಟ್ಟೆ. ನಾಳೆ ಜಿನ್ನ ಕರೆದು ನಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ಯಾ? ಹೌದು, ನಾಳೆ ನಾನು ನಿಮ್ಗೆ ಜಿನ್ನ ಕರೆದು ತೋರಿಸ್ತೀನಿ. ಆಯ್ತಾ? ಸರಿ, ನಾವು ಇಲ್ಲೇ ಮಲ್ಕೊಳ್ಳೋಣ. ಸ್ವೀಟಿ, ಏನ್ ಇವತ್ತು ಇಷ್ಟ ಬೇಗ ಎದ್ದಿದ್ಯಾ? ಇವತ್ತು ಪಂಚಮಿ ಅಲ್ಲ, ಅದಕ್ಕೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ. ಹೌದು. ಯಾವ ದೇವಸ್ಥಾನಕ್ಕೆ? ಈ ಪಕ್ಕದಲ್ಲಿ ಇದೆಯಲ್ಲ, ಅಮ್ಮನ ದೇವಸ್ಥಾನ. ಓ, ಈ ದೇವಸ್ಥಾನಕ್ಕ? ಹೌದು ರೀ. ಆ ದೇವಸ್ಥಾನ ಪಕ್ಕದಲ್ಲಿ ಒಬ್ರು ಇದಾರಂತೆ, ಅವ್ರ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ. ಯಾರನ್ನ? ಅಚ್ಚುನಾ? ಊರಿ ಅಚ್ಚು ಮತ್ತೆ ಲಿಲ್ಲಿ, ಜೂಲಿ, ಇವ್ರು 3 ಜನನು ಒಂಥರ ಇದಾರಲ್ಲ ಊರಿಂದ ಬಂದಾಗಿಂದ. ಅದೇ ಅನು ಹೇಳಿದ್ಲು, ಅಮ್ಮ ಏನೋ ಅಮಾಸೆ ನೋಡ್ಕೊಂಡು ಹೆದರ್ಕೊಂಡ್ಬಿಟ್ರು ಅಂತ. ಅದಕ್ಕೆ ಸರಿ ಅವ್ರ ಹತ್ರ ಕರ್ಕೊಂಡೋದ್ರೆ ಏನಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ. ಹೌದು, ಅವ್ರ ಹತ್ರ ಕರ್ಕೊಂಡೋದ್ರೆ ಏನ್ ಮಾಡ್ತಾರೆ? ರೀ, ಅವರು ದೊಡ್ಡ ಗುರೂಜಿ ಅಂತೀರಿ. ಈ ನಮ್ ಕಾಗೆಹಳ್ಳಿಯಲ್ಲಿ ಇರೋರೆಲ್ಲರೂ ಅವ್ರ ಹತ್ರನೇ ಹೋಗ್ತಾರಂತೀರಿ. ಎಲ್ರಿಗೂ ಒಳ್ಳೇದಾಗಿದೆ ಅಂತೀರಿ. ಕೆಲಸ ಇಲ್ದವ್ರಿಗೆಲ್ಲ ಕೆಲಸ ಕೊಡಿಸ್ತಾರಂತೆ, ಮದುವೆ ಆಗದವ್ರಿಗೆಲ್ಲ ಮದುವೆ ಮಾಡಿಸ್ತಾರಂತೆ, ಎಲ್ಲಾನು ಮಾಡ್ತಾರಂತೀರಿ. ಅವ್ರಿಗೆಲ್ಲ ಗೊತ್ತಿದೆ ಅಂತೆ. ತುಂಬಾ ಜನ ಹೇಳ್ತಾರೆ. ಅದಕ್ಕೆ ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ಮಕ್ಕಳನ್ನ. ನಿನಗೆ ಇಂಥವೆಲ್ಲ ಕೇಳ್ಕೋಬೇಡ ಅಂತ ಎಷ್ಟು ಸಲ ಹೇಳ್ತೀನಿ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ಮನೆಯವಳು ಹೇಳಿದ್ರು, ಈ ಮನೆಯವಳು ಹೇಳಿದ್ರು ಅಂತ ಅಂದ್ಬಿಟ್ಟು ಮನೆ ಹಾಳಾಗದೆ ಆಯ್ತಾ? ಈ ಕಿವಿ ಮಾತಲ್ಲ ದೊಡ್ಡ ತೂತು. ಇಂಥವೆಲ್ಲ ಕೇಳಬೇಡ ಸ್ವೀಟಿ. ನಿನಗೆ ಇಷ್ಟು ಓದಿದೆಯಾ? ನಿನಗೆ ತಲೆನೇ ಇಲ್ವಾ? ಈ ಗುರುಜಿ ಆ ಸ್ವಾಮೀಜಿ ಅನ್ನೋದಲ್ಲ ಸುಮ್ಮನೆ ದುಡ್ಡು ಮಾಡೋದು ಸ್ವೀಟಿ. ಅವರೆಲ್ಲ ದುಡ್ಡು ತಗೊಳ್ದೆ ಏನು ಮಾಡಲ್ಲ. ಇಂಥವೆಲ್ಲ ನಂಬೇಡ ಆಯ್ತಾ? ಸುಮ್ಮನೆ ಇರು. ನಮ್ಮ ಮಕ್ಕಳು ಚೆನ್ನಾಗೇ ಇದ್ದಾರೆ, ಏನಾಗಲ್ಲ ಅವರಿಗೆ. ಈ ತರ ಎಲ್ಲ ಹೇಳ್ಬೇಡ್ರಿ. ಅವ್ರು ದೊಡ್ಡ ಗುರುಜಿ ರೀ. ಬಾಯ್ ಹುಡ್ಕೊಳ್ರಿ, ತಪ್ಪಾಯ್ತು ಅನ್ಕೊಳ್ರಿ. ಸ್ವೀಟಿ, ನೀನ್ ತಲೆಗಿಲ್ಲ ಏನಾದ್ರು ಕೆಟ್ಟೋಗಿದ್ಯಾ? ಏನಾಯ್ತು ಸ್ವೀಟಿ? ಅಯ್ಯೋ ಅಕ್ಕ, ಟಿಂಗ್ ಟಿಂಗ್ ಟಿಕಾಮಣಿ ಇದಾರಲ್ಲ, ಆ ಗುರುಜಿನ ನಮ್ಮ ಯಜಮಾನ್ರು ಬೈದ್ಬಿಟ್ರು. ಅಯ್ಯೋ, ಆ ಗುರುಜಿನ ಬೈದ್ಬಿಟ್ನಾ ಮೈದು? ಅದಕ್ಕೆ ಏನಾಯ್ತು? ಅದಕ್ಕೆ ಏನ್ ಮೈದು? ನೀನು ಆ ಗುರುಜಿನ ಬೈದ್ಬಿಟ್ಟ? ತಪ್ಪಾಯ್ತು ಅಂತ ಹೇಳಪ್ಪ ಬೇಗ. ತಪ್ಪಾಯ್ತು. ನೋಡಪ್ಪ ಮೈದು, ಇನ್ಮೇಲೆ ಈ ತರ ಗೊತ್ತಿಲ್ಲ ಯಾರ ಬಗ್ಗೆನೂ ಮಾತಾಡಬೇಡಪ್ಪ. ಅವ್ರು ತುಂಬಾ ದೊಡ್ಡ ಗುರುಜಿ. ಅವ್ರ ಹತ್ರ ಏನ್ ಕೇಳಿದ್ರೇನು ನಡೆಯುತ್ತೆ ಗೊತ್ತಾ? ಅಷ್ಟು ದೊಡ್ಡ ಗುರುಜಿ ಅವರು. ಇನ್ಮೇಲೆ ಈ ತರ ಎಲ್ಲ ಮಾತಾಡ್ಬೇಡ ಆಯ್ತಾ? ಸ್ವೀಟಿ, ಬಾ, ನಾನು ನಿನ್ನ ಹತ್ರ ಒಂದು ಮಾತಾಡ್ಬೇಕು. ಏನ್ ಗುರುಜಿನೋ ಏನೋ, ಇವ್ರು ಈ ತರ ನಂಬೋದಿಕ್ಕೆ ಅಲ್ಲಲ್ಲಿ ಒಂದೊಂದು ಗುರುಜಿಗಳು ಹುಟ್ಕೊಂಡಿದ್ದಾರೆ. ಜೂಲಿ, ಎಷ್ಟೊತ್ತಾಯ್ತು ಇನ್ನೂ ಮಲ್ಕೊಂಡೇ ಇದ್ದಾಳೆ. ಎದ್ದ ಜೂಲಿ ಮೇಲೆ. ಅದಕ್ಕೆ ಬೇರೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಓ ಮೈ ಗಾಡ್, ನಾವು ರಾತ್ರಿನೇ ದೊಡ್ಡವರಾಗ್ಬಿಟ್ವಿ. ಇನ್ನ ಯಾರಾದ್ರೂ ಮನೆ ಒಳಗಡೆಯಿಂದ ಬಂದ್ರು ಅಂದ್ರೆ ಅಷ್ಟೇ ಮುಗೀತು. ಅಚ್ಚು, ಏನ್ ಜೋಲಿ, ಬೆಳಗ್ಗೆನೆ ಸುಮ್ಮನೆ ಇರು, ಸ್ವಲ್ಪ ಹೊತ್ತು ಮಲಗ್ತೀನಿ. ಅಚ್ಚು, ನಾವು ದೊಡ್ಡವರಾಗ್ಬಿಟ್ವಿ. ಇಲ್ಲಿ ಸ್ವಲ್ಪ ಕಣ್ಬಿಟ್ಟು ನೋಡು, ಯಾರಾದ್ರೂ ಬಂದ್ಬಿಟ್ಟಾರೆ ಎದ್ದ ಮೇಲೆ. ಅಮ್ಮ, ಅಡಿಗೆ ಮನೆಯಲ್ಲೇ ಇಟ್ಟಿದ್ದೀನಿ, ತಾಂಬಾರಮ್ಮ. ಓ ಮೈ ಗಾಡ್, ಅಜ್ಜಿ ಬಂದ್ಬಿಟ್ಟು. ಆ ಕಡೆ ಹೋಗೋಣ ಬನ್ನಿ. ಎಲ್ಲಿಟ್ಲು ಆ ಪಾತ್ರೆ? ಈ ಪ್ರೀತಿ ಒಂದು ಯಾವಾಗ ನೋಡಿದ್ರೂ ಎಲ್ಲಾದ್ರೂ ಒಂದ್ ಕಡೆ ಇಟ್ಬಿಡ್ತಾಳೆ. ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾಳೆ. ಹುಡ್ಕೋದೇ ಕೆಲಸ ಆಗ್ಬಿಟ್ಟಿದೆ. ಪ್ರೀತಿ, ಇಲ್ಲಿಲ್ಲ ಕಣಮ್ಮ. ಸ್ವಲ್ಪ ಬಿಟ್ಟಿದ್ರೆ ಎಲ್ರ ಕಣ್ಣಿಗೆ ನಾವು ಸಿಕ್ಕಾಕೊಳ್ತಾ ಇದ್ವಿ. ಹೌದು, ಎಲ್ಲ ಈ ಗೂಬೆಯಿಂದ. ಅಚ್ಚು, ನಾನೇನ್ ಮಾಡೆ? ರಾತ್ರಿ ನಾವು ಒಂದ್ ವೇಳೆ ದೊಡ್ಡವರಾದ್ರೆ ಏನ್ ಮಾಡೋಣ ಅಂತ ಹೇಳಿದಿಕ್ಕೆ ಹಂಗಲ್ಲ ಆಗಲ್ಲ ಅಂತ ಹೇಳಿದೆ. ನಾನು ನೀನ್ ಹೇಳಿದ ಮಾತು ಕೇಳ್ಕೊಂಡೆ ಅಲ್ಲಿ ಮಲಗಿದ್ದು ಗೊತ್ತಾ? ಸರಿ ಬಿಡು, ಈಗ ಏನಾಯ್ತು?
ನಾವ್ ಯಾರ ಕಣ್ಣಿಗೂ ಸಿಕ್ಕಾಕೊಂಡಿಲ್ಲಲ್ಲ. ಈಗ ನಾವು ದೊಡ್ಡರಾಗ್ಬಿಟ್ವಿ, ನಾವು ಈಗ ಸಂತೋಷ ಪಡ್ಬೇಕು. ಹೌದಲ್ಲ, ನಾವು ದೊಡ್ಡರಾಗ್ಬಿಟ್ವಿ. ಯಪ್ಪ ಅಚ್ಚು, ಎಷ್ಟ್ ಕಷ್ಟ ಪಡ್ತಾ ಇದ್ವಿ, ಇನ್ಮೇಲೆ ನಾವು ಸಂತೋಷವಾಗಿರ್ಬೋದು ಅಲ್ಲ. ಹೌದು ಲಿಲ್ಲಿ. ಸರಿ ಓಕೆ, ನೀನ್ ಸಂತೋಷ ಪಟ್ಟಿದ್ದಲ್ಲ ಆಮೇಲೆ ಇರ್ಲಿ ಆಯ್ತಾ. ಈಗ ನಿನ್ ಜಿನ್ನ ಕರಿ ನೋಡೋಣ. ನಾನು ಹೇಳಿಲ್ಲ ಇವಳಿಗೆಲ್ಲ ಆಕ್ಟಿಂಗ್ ಅಂತ ಅಂದ್ಬಿಟ್ಟು, ಅವತ್ತೇ ನಾನು ಆ ಡಾಲರ್ನ ಬಿಸಾಡು ಅಂತ ಕೊಟ್ಬಿಟ್ಟೆ. ಇವಳು ಅದನ್ನ ತಗೊಂಡೋಗಿ ಬಿಸಾಡ್ಬಿಟ್ಲು. ಈಗ ಎಲ್ಲ ಆಕ್ಟಿಂಗ್ ಮಾಡ್ತಾ ಇರೋದು ನಮ್ಮ ಹತ್ರ, ಗೊತ್ತಾ? ಅವಳ ಹತ್ರ ಆ ತರ ಇದೆ ಅಂತ ಹೇಳಿದ್ರೆ ಅವಳು ಹೇಳಿದ ಮಾತೆಲ್ಲ ನಾವು ಕೇಳ್ತೀವಿ ಅಂತ ಅವಳು ಸುಳ್ಳು ಹೇಳ್ತಾ ಇರೋದು. ನೀನ್ ನಂಬೇಡ. ಹೌದು, ನನಗೂ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಗ್ಬಿಡ್ತು. ಇಲ್ಲ ಲಿಲ್ಲಿ, ಇಲ್ಲ ಜೂಲಿ, ನಿಜವಾಗ್ಲೂ ನನ್ನ ಹತ್ರ ಜಿನ್ ಇತ್ತು, ಈಗ ನನ್ನ ಹತ್ರ ಇಲ್ಲ. ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಎಲ್ಲಾದ್ರೂ ಬಿದ್ಬಿಡ್ತಾ? ಅಚ್ಚು, ಸಾಕು ಸಾಕು ನಿನ್ನ ಆಕ್ಟಿಂಗ್ ಅಲ್ಲ. ನೀನಿನ್ನ ಹೇಳೋದಲ್ಲ ನಾನು ಕೇಳೋ ಅಷ್ಟು ಹುಚ್ಚಿ ಅಲ್ಲ, ಆಯ್ತಾ? ಏ ಲಿಲ್ಲಿ, ಜೋಲಿ, ನನ್ನ ಮಾತು ಯಾರು ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ. ಏ ಅಚ್ಚು, ಲಿಲ್ಲಿ, ಜೋಲಿ, ಪ್ಲೀಸ್ ಕಂಡೆಮ್ಮ, ನನ್ನ ಮಾತು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಜಿನ್ನ ಹೆಂಗಾದ್ರೂ ಮಾಡಿ ಹುಡುಕೊಡಿ ಪ್ಲೀಸ್. ಎಲ್ಲ ಬಿದ್ದೋಗ್ಬಿಟ್ಟು ನನ್ನ ಜಿನ್ ಇಲ್ಲ ಅಂದ್ರೆ ನನಗೆ ಜೀವನ ಮಾಡೋದು ತುಂಬಾ ಕಷ್ಟ, ಪ್ಲೀಸ್. ಏ ಜೂಲಿ, ಇವಳು ಹೇಳೋದೆಲ್ಲ ನಿಜಾನೇ ಇರ್ಬೇಕು, ಇಲ್ಲಾಂದ್ರೆ ಅಚ್ಚು ಈ ತರ ಕಾಲಿಗೆಲ್ಲ ಬೀಳಲ್ಲ. ನೋಡು ಹೆಂಗ್ ಆಳ್ತಾ ಇದ್ದಾಳಂತ. ಹೌದು ಲಿಲ್ಲಿ, ಇವಳು ಅಷ್ಟು ಶಬ್ದದಲ್ಲಿ ಯಾರ ಕಾಲಿಗೂ ಬೀಳಲ್ಲ. ಇವಳು ಕಾಲಲ್ಲಿ ಎಲ್ಲರನ್ನು ಒದಿತಾಳೆ, ಒಟ್ಟು ಇವಳು ಯಾರ ಕಾಲಿಗೂ ಬೀಳಲ್ಲ. ಇವಳು ಕಾಲಿಗೆ ಬಿದ್ದಿದ್ದಾಳೆ ಅಂತ ಹೇಳಿದೆ, ನಿಜವಾಗ್ಲೂ ಇವಳು ಹೇಳೋದೆಲ್ಲ ನಿಜಾನೇ ಇರ್ಬೇಕು. ಅಚ್ಚು ಅಚ್ಚು, ನೀನ್ ಮೊದ್ಲು ಎದ್ದ ಮೇಲೆ ನಿನ್ನ ಈ ತರ ನೋಡಕ್ ಇಷ್ಟನೇ ಆಗ್ತಾ ಇಲ್ಲ ನಮ್ಗೆ. ಫಸ್ಟ್ ನೀನ್ ಎದ್ದೋ, ನೀನ್ ಏನ್ ಹೇಳ್ತೀಯ ಅದನ್ನೆಲ್ಲ ನಂಬ್ತೀವಿ, ಆಯ್ತಾ? ಸಾರಿ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಸಾರಿ, ಕ್ಷಮಿಸ್ಬಿಡು. ಎದ್ದ ಮೇಲೆ ನೀನು. ಲಿಲ್ಲಿ, ಜೂಲಿ, ಪ್ಲೀಸ್ ಹೆಂಗಾದ್ರೂ ಮಾಡಿ ನನ್ ಜಿನ್ನ ಹುಡುಕೊಡಿ ಪ್ಲೀಸ್, ಎಲ್ಲ ಬಿದ್ಬಿಟ್ಟು. ಸರಿ ಆಯ್ತು ಅಚ್ಚು, ಅಳಬೇಡ. ಹೌದು ಅಚ್ಚು, ನೀ ಅಳಬೇಡ. ನಿನಗೆ ಅಳೋದು ಚೆನ್ನಾಗಿ ಕಾಣ್ತಾ ಇಲ್ಲ. ನೀನ್ ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು, ಇಲ್ಲಾಂದ್ರೆ ಶಿಟ್ ಆಗಿರ್ಬೇಕು. ಅದೇ ನಿನ್ ಮುಖಕ್ಕೆ ಚೆನ್ನಾಗಿರತ್ತೆ. ಅಯ್ಯೋ, ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ, ಪ್ಲೀಸ್. ನನ್ ಜಿನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನನಗೆ ಹೆಂಗಾದ್ರೂ ಮಾಡಿ ಹುಡುಕೊಡಿ ಪ್ಲೀಸ್, ಹೆಲ್ಪ್ ಮಾಡಿ. ಓಕೆ, ನಾನು ಈ ಕಡೆ ಹೋಗ್ತೀನಿ, ನೀನು ಆ ಕಡೆ ಹೋಗು. ನಾನು ಯಾವ ಕಡೆ ಹೋಗ್ಲಿ? ನೀನ್ ಹಿಂಗೆ ಸ್ಟ್ರೈಟ್ ಆಗಿ ನಿನ್ ಮನೆಗೆ ಹೋಗ್ಬಿಡು, ಅಲ್ಲೋಗಿ ಹುಡುಕು. ಆಯ್ತು. ಜೂಲಿ, ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ಆಯ್ತಾ? ಪಾಪು ಒಬ್ನೇ ಇದ್ದಾನೆ. ನಾನು 5 ನಿಮಿಷದಲ್ಲಿ ಬರ್ತೀನಿ. ಹೊರಗಡೆ ನೀರ್ ಕಾಯಿಸಕ್ಕೆ ಇಟ್ಟಿದ್ದೀನಿ, ಆಯ್ತಾ? ಮಾತಾಡೋದಕ್ಕೆ ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ ಇವಳು, ಏನ್ ಹುಡುಗಿನೋ ಏನೋ. ಮೊದ್ಲು ಜಿನ್ ಹುಡ್ಕೋದಕ್ಕೆ ಮುಂಚೆ ನಮ್ ತರನೇ ಇರೋಂತ ರೂಪ ಮುಂದೆ ಹೋಗಿ ನಿಂತು ಅದನ್ನ ಮಾಯ ಮಾಡಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏ ಜೂಲಿ, ಇಲ್ಲೇನ್ ಮಾಡ್ತಾ ಇದೀಯಾ? ನಿನ್ನ ರೂಮಲ್ಲಿ ತಾನೇ ಇರಕ್ಕೆ ಕೇಳಿದೆ. ಹೌದು, ನೀನ್ ರೂಮಲ್ಲಿ ತಾನೇ ಇದ್ದೆ, ಅಷ್ಟು ಬೇಗ ಯಾಕೆ ಇಲ್ಲಿ ಬಂದೆ ನೀನು? ಓ ಮೈ ಗಾಡ್, ಸಡನ್ ಆಗಿ ಅವಳು ಇಷ್ಟು ದಿನ ಸೈಲೆಂಟ್ ಆಗಿದ್ಲು, ಈಗ ನಾನು ಮಾತಾಡಿದ್ರೆ ಸರಿ ಆಗಲ್ಲ, ಸೈಲೆಂಟ್ ಆಗಿದ್ಬಿಡಣ. ಸರಿ ಹೋಗು, ಏನಂಗ್ ನೋಡ್ತಾನೆ ಇದೆಯಾ? ಹೋಗು, ಪಾಪ ಹತ್ರ ನಿಕ್ಕೋ, ನಾನೀಗ ಬಂದ್ಬಿಡ್ತೀನಿ. ಈಗಷ್ಟೇ ಒಳಗಿದ್ಲು, ಅಷ್ಟೇ ಇಲ್ಲಿದ್ದಾಳೆ. ಏನ್ ನಡೀತಾ ಇದೆ ಇಲ್ಲಿ? ಏನಂತ ಹೋಗಿ ನೋಡೋಣ. ಐ, ನನ್ ತಮ್ಮನ್ಗೆ ಕೂದ್ಲು ಬಂದಿತ್ತು. ವಾವ್, ನನ್ ತರನೇ ಇದೆ, ಎಲ್ಲ ಕೂದ್ಲು. ಓಕೆ, ತಮ್ಮನ ಹತ್ರ ಆಮೇಲೆ ಮಾತಾಡ್ಕೊಳ್ಳೋಣ. ಫಸ್ಟ್ ನನ್ ತರ ಇರೋಂತ ರೂಪದ ಮುಂದೆ ಹೋಗಿ ನಿಂತ್ಕೊಳ್ಳೋಣ. ಅದು ಮಾಯ ಆಗ್ಬೇಕು, ಇಲ್ಲ ಅಂದ್ರೆ ಅಷ್ಟೇ. ಮಮ್ಮಿ ಬಂದ್ರು ಅಂದ್ರೆ ನೋಡಿದ್ರು ಅಂದ್ರೆ ಮುಗೀತು ಕತೆ. ವಾವ್, ನನ್ ತರನೇ ಇರೋಂತ ಚಾಪ್ಟರ್ ಕ್ಲೋಸ್. ಜೂಲಿ, ಏನ್ ಮಾಡ್ತಾ ಇದೀಯಾ? ಯಾರ ಹತ್ರ ಮಾತಾಡ್ತಾ ಇದ್ದೆ? ಏನ್ ಮಾತಾಡಿದ್ರೇನು ಆನ್ಸರೇ ಮಾಡ್ಬೇಡ ಜೂಲಿ. ಏನಾಯ್ತೋ ಏನೋ, ಹೋಗು. ನಿಮ್ಮ ಅತ್ತೆ ಫೋನ್ ಮಾಡಿದ್ರು, ಆಯ್ತಾ? ಹೋಗು, ದೇವಸ್ಥಾನಕ್ಕಂತೆ ಕರ್ಕೊಂಡು ಹೋಗ್ತಾ ಇದಾರಂತೆ, ನಡಿ. ತಿಂಡಿ ಹಾಕಿಟ್ಟಿದೀನಿ, ತಿಂಡಿ ತಿನ್ಬಿಟ್ಟು ಅತ್ತೆ ಮನೆಗೆ ಹೋಗು. ಓ ಮೈ ಗಾಡ್, ನಮ್ಮ ಮಮ್ಮಿ ಒಂದ್ 5 ನಿಮಿಷ ಮುಂಚೆ ಬಂದಿದ್ರು ಅಂದ್ರೆ ಮುಗೀತು. ಇವತ್ತಷ್ಟೇ ನನ್ನನ್ನ ಚಿತ್ರಾನ್ನ ಮಾಡ್ತಾ ಇದ್ರು. ನನ್ಗೆ ನೆನ್ಸ್ಕೊಂಡ್ರೆ ಹೇಗೆ ಢಗ ಢಗ ಅಂತ ಇದೆ. ಹೆಂಗೋ ನನ್ ತರನೇ ಇರೋಂತ ರೂಪನ ಓಡಿಸ್ಬಿಟ್ವಿ. ಓ ಮೈ ಗಾಡ್, ನಂದೇ ಈ ತರ ಕತೆ ಅಂತ ಹೇಳಿದೆ. ಈ ಅಚ್ಚುದು ಆ ಲಿಲಿದು ಏನಾಯ್ತೋ? ಅದ್ರಲ್ಲಿ ಬೇರೆ ಅವ್ರದ್ದು ಜಿನ್ನು ಪ್ರಾಪರ್ಟಿ ಒಂದು ಕಳ್ದೋಗ್ಬಿಟ್ಟಂತೆ. ಹಿಂಗ್ ಮಾಡೋದೀಗ? ಅದ್ರಲ್ಲಿರೋಂತ ಟೆನ್ಷನ್ ಅಲ್ಲಿ ಅವಳ ರೂಪನ ಮರ್ತೋಗ್ಬಿಟ್ರೆ ಏನ್ ಮಾಡೋದು? ಓ ಮೈ ಗಾಡ್, ಅದ್ರ ಬಗ್ಗೆ ನಾನ್ ಚಿಂತೆ ಮಾಡ್ತಾ ಇದ್ರೆ ಏನು ಮಾಡಕ್ಕಾಗಲ್ಲ. ಈಗ ನನ್ ಕೆಲ್ಸನ ನಾನ್ ನೋಡ್ಬೇಕು. ಫಸ್ಟ್ ನನ್ ತಮ್ಮನ ಹತ್ರ ನಾನ್ ಮಾತಾಡ್ಸ್ಬೇಕು, ಆಮೇಲೆ ನಾನು ಅತ್ತೆ ಮನೆಗೆ ಹೋಗ್ಬೇಕು. ಹಾಯ್
ತಮ್ಮ ಎಷ್ಟ್ ದಿನ ಆಯ್ತು ನಾನು ನಿನ್ನ ನೋಡಿ. ಹೆಂಗಿದ್ಯಾ ನೀನು? ವಾವ್, ನನ್ ತರ ನಿಂಗೂ ಹೇರ್ ಬಂದಿದ್ಯಲ್ಲ, ಎಲ್ಲೋ ಕಲರ್. ಏನು ಏನು ಮಾತಾಡ್ತಾ ಇಲ್ಲ, ನಿಂಗಿನ್ನು ಮಾತಾಡಕ್ಕೆ ಬರೋದಿಲ್ವಾ? ಓಕೆ ಅಕ್ಕ, ನಾನು ನಿಂಗೆ ಮಾತಾಡೋದು ಹೆಂಗೆ ಅಂತ ಕಳ್ಸ್ಕೊಡ್ತೀನಿ. ಇಲ್ಬಾ ಇಲ್ಬಾ ಇಲ್ಬಾ. ಎಲ್ಲ ಕಡೆ ಹುಡುಕಾಯ್ತು, ಎಲ್ಲೂ ಇಲ್ಲ. ಈಗ ಏನ್ ಮಾಡೋದು? ಈ ಜಿಮ್ಮಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿ, ಗೋವಾ ಕಾಡಲ್ಲೆಲ್ಲ ಬಿದ್ದು ಏನೇನೆಲ್ಲ ಆಯ್ತು. ಈಗ ಜಿಮ್ಮಿ ನನ್ ಕೈ ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡೋದಂತ ನಿಂಗೆ ಗೊತ್ತಾಗ್ತಾ ಇಲ್ಲಲ್ಲ. ಇವಳೇನು ಈಗಷ್ಟೇ ಮನೇಲಿದ್ಲು, ಅಷ್ಟು ಬೇಗ ಇಲ್ಲಿದ್ದಾಳೆ? ಅಚ್ಚು, ಇಲ್ಲಿಗ್ ಮಾಡ್ತಾ ಇದ್ಯಾ? ಈಗಷ್ಟೇ ಮನೇಲಿದ್ದೆ, ಅಷ್ಟು ಬೇಗ ಇಲ್ಲಿಗೆ ಬಂದಿದ್ಯಾ? ಯಾಕೆ ಇಲ್ಲಿಗೆ ಬಂದೆ? ಆ ನೀನ್ ಮೊದ್ಲೇ ಮಾತಾಡಕ್ ಬರಲ್ಲ, ಅಲ್ಲಿ ಇಲ್ಲೆಲ್ಲ ಯಾಕೆ ತಿರ್ಗಾಡ್ತಾ ಇದ್ಯಾ? ಹೋಗ್ ಮನೆಗೆ ಹೋಗು ಮೊದ್ಲು. ನಾನ್ ಮನೆಗೆ ಹೋಗೋದಿರ್ಲಿ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನಾನು ಲಿಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ಲಿಲ್ಲಿನ ಕರ್ಕೊಂಬರಕ್ಕೆ ಅಮ್ಮ ಕಳಿಸಿದ್ರು, ಅದಕ್ಕೆ ಬಂದೆ. ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಹೌದು, ಈಗಷ್ಟೇ ನೀನ್ ಮನೇಲಿದ್ದಲ್ಲ, ಅಷ್ಟು ಬೇಗ ಇಲ್ಲಿ ಯಾಕೆ ನೀನ್ ಬಂದೆ? ಅಯ್ಯಯ್ಯೋ, ನಮ್ ತರನೇ ಇರೋಂತ ರೂಪನ ಮರ್ತಾ ಬಿಟ್ಟಲ್ಲಪ್ಪ. ನಾನ್ ಜಿನ್ ಹುಡ್ಕೋದ್ರಲ್ಲಿ ಇದನ್ ಮಾಡ್ಬಿಟ್ಟೆ. ಮೊದ್ಲು ಹೋಗಿ ನಮ್ ತರ ಇರೋಂತ ರೂಪದ ಮುಂದೆ ನಿಂತು ಅದನ್ನ ಮಾಯ ಮಾಡಿ ಕಳಿಸ್ಬಿಡ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡತ್ತೆ. ಅಕ್ಕನ್ಗೆ ಡೌಟ್ ಬರ್ಲಿಲ್ಲ, ಅಷ್ಟೊಳಗ್ ನಾವು ಹೋಗ್ಬಿಡ್ಬೇಕು. ನಮ್ ತರನೇ ಇರೋಂತ ರೂಪ ನನ್ ತರ ಮಾತಾಡಲ್ಲ, ಸೈಲೆಂಟ್ ಇರತ್ತೆ. ನಾನು ಇವಳ ಹತ್ರ ಈಗ ಬಾಯ್ ಮಾತಾಡ್ಬಿಟ್ಟೆ. ಯಾಕೆ ಇಲ್ಲಿಗೆ ಬಂದೆ ನೀನು? ಸರಿ ಇರ್ಲಿ, ನೀನ್ ಹೋಗ್ ಮೊದ್ಲು ಇಲ್ಲಿಂದ ಹೋಗ, ಅಮ್ಮ ಹುಡುಕ್ತಾರೆ ನಿನ್ನ. ಇವಳೇನು ಮಾತಾಡ್ದೇನೆ ಇದ್ಲು ಸೈಲೆಂಟ್ ಆಗಿ, ಈಗ ಈ ತರ ಮಾತಾಡ್ತಾ ಇದ್ದಾಳೆ. ಏನ್ ಇವಳಿಗೆ ತಿಕ್ಲಿಡ್ದಿದೇನೋ. ಸಿ, ಇದನ್ನ ಯೋಚನೆ ಮಾಡಿದ್ರೆ ನನಗೆ ತಲೆ ಕೆಟ್ಟೋಗ್ಬಿಡತ್ತೆ. ಮೊದ್ಲು ಅಮ್ಮ ಹೇಳಿದ ಕೆಲಸ ಮಾಡ್ಬೇಕು. ನಂತರನೇ ಇರೋಂತ ರೂಪ. ಹೋಗು ಹೋಗು, ಇಲ್ಲಿಂದ ಹೋಗು. ಅಪ್ಪ, ಮಾಯ ಆಗ್ಬಿಡ್ತು. ಅಚ್ಚು, ಅಯ್ಯಪ್ಪ, ಅಮ್ಮ ಕರೀತಾ ಇದಾರೆ. ಸಡನ್ ಆಗಿ ಮಾತಾಡಿದ್ರೆ ಸರಿಯಾಗಲ್ಲ. ನನ್ ತರನೇ ರೂಪ ಹೆಂಗ್ ಸೈಲೆಂಟ್ ಆಗಿತ್ತು ಅದೇ ತರ ಸ್ವಲ್ಪ ತಿರೋಣ. ಅಕ್ಕ ಲಿಲ್ಲಿನ ಕರ್ಕೊಂಬರಕ್ ಹೋಗಿದ್ದಾಳೆ. ಅವಳು ಬಂದ್ಲು ಅಂದ್ರೆ ನಾವೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ, ಆಯ್ತಾ? ಜೂಲಿನ ಕರ್ಕೊಂಬರಕ್ ಹೇಳಿದೀನಿ ಅತ್ತೆ ಹತ್ರ. ಆಯ್ತು, ಹೋಗೋಣ. ವಾವ್, ನಾನು ಈಗ ಮೊದ್ಲಿದ್ದಂಗೆ ಆಗ್ಬಿಟ್ಟೆ. ಆದ್ರೆ ನನ್ ಜಿನ್ ಎಲ್ಲೋಯ್ತೋ ಏನೋ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್